Hi friends, I am Dr. S. Samir Pasha, Assistant Professor, Department of Political Science, Government First Grade College, Devanahalli. In my today's class, I am going to explain you about the session number 28, unit number 2, I mean module number 2 or chapter number 2, session number 28. Bangalore North University, Political Science, 5th semester BA, paper 5.1, title of the paper is Indian Constitution, Institutional Framework. The topic is decline of legislatures in India and reforms. ಸ್ನೇಹಿತರ ಈ ತರಗತಿಯಲ್ಲಿ ನಾನು ಇವತ್ತು ಎರಡನೇ ಅಧ್ಯಾಯದ 28ನೇ ಸೆಷನನ್ನು ವಿವರಿಸ್ತಾ ಇದ್ದೀನಿ. ಟಾಪಿಕ್ ಹೆಸರು ಶಾಸಕಾಂಗದ ಅವನತಿ. ಶಾಸಕಾಂಗದ ಅವನತಿ ಅಥವಾ ಶಾಸಕಾಂಗದ ಮಹತ್ವ ಕಡಿಮೆ ಆಗ್ತಾ ಇರೋದು ಮತ್ತು ಅದರ ಸುಧಾರಣೆಗಳೇನು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. Decline of legislatures. Legislative decline. The importance of the legislature in India has been decreasing in recent times. The following reasons can be given for that. Number one is ordinances. The president issues supreme injunctions when the absence of the session of parliament. When session is in absence, the president of India has the power to issue some ordinances. These ordinances are just as powerful and important as the statutes passed by the parliament. They are similar to the statutes or rules passed by the parliament. Thus, the slogans can be said to diminish the importance of the parliament. I mean, the statutes or the ordinances issued by the president diminishes the importance of parliament. ಕಡಿಮೆ ಆಗ್ತಾ ಇರತಕ್ಕಂಥ ಶಾಸಕಾಂಗದ ಮಹತ್ವ, ಶಾಸಕಾಂಗದ ಅವನತಿ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಅಂತ ಕೂಗು ಕೇಳಿ ಬರ್ತಾ ಇದೆ. ಅದಕ್ಕೆ ಕಾರಣಗಳೇನೇನು ಅಂತ ಆ ಕಾರಣಗಳನ್ನು ಒನ್ ಬೈ ಒನ್ ವಿವರಿಸ್ಬೋದು. ಮೊದಲನೇದಾಗಿ ಸುಗ್ರೀವಾಜ್ಞೆಗಳು, ರಾಷ್ಟ್ರಪತಿ ಹೊರಡಿಸ್ತಕ್ಕಂತಹ ಸುಗ್ರೀವಾಜ್ಞೆಗಳು ಅಥವಾ ಆಧ್ಯಾದೇಶಗಳು ಅಂತ ಕರೀತಾರೆ ಕನ್ನಡದಲ್ಲಿ. ಸುಗ್ರೀವಾಜ್ಞೆ ಅಥವಾ ಆಧ್ಯಾದೇಶ ನಂಬರ್ ಒನ್, ದಟ್ ಈಸ್ ಸಂಸತ್ತು ಅಧಿವೇಶನದಲ್ಲಿ ಇಲ್ಲದೇ ಇರುವಾಗ ರಾಷ್ಟ್ರಪತಿ ಅಥವಾ ರಾಷ್ಟ್ರಾಧ್ಯಕ್ಷರು ಸುಗ್ರೀವಾಜ್ಞೆಗಳನ್ನು ಹೊರಡಿಸ್ತಾರೆ. ಈ ಸುಗ್ರೀವಾಜ್ಞೆಗಳು ಸಂಸತ್ತಿನಿಂದ ಪಾಸು ಮಾಡಲ್ಪಟ್ಟ ಕಾಯಿದೆಗಳಷ್ಟೇ ಶಕ್ತಿ ಮತ್ತು ಮಹತ್ವ ಪಡೆದಿರುತ್ತವೆ. ಆಧ್ಯಾದೇಶಗಳು, ಆಜ್ಞೆಗಳು, ರಾಷ್ಟ್ರಪತಿ ಹೊರಡಿಸ್ತಕ್ಕಂಥ ಆಜ್ಞೆ ಏನಿದೆ ಅದು ಸಂಸತ್ತಿನಿಂದ ಪಾಸ್ ಮಾಡಲ್ಪಟ್ಟಂತಹ ಕಾನೂನುಗಳಷ್ಟೇ ಶಕ್ತಿ ಮತ್ತು ಮಹತ್ವ ಪಡೆದಿರುತ್ತವೆ. ಆದ್ದರಿಂದ ಈ ಆಧ್ಯಾದೇಶಗಳು ಸಂಸತ್ತಿನ ಮಹತ್ವವನ್ನು ಕಡಿಮೆ ಮಾಡುತ್ತವೆ ಅಂತ ಹೇಳ್ಬೋದು. ಯಾಕೆಂದರೆ ಕಾನೂನು ಮಾಡೋ ಅಧಿಕಾರ ಸಂಸತ್ತಿಗಿರಬೇಕು. ಸಂಸತ್ತು ಅಧಿವೇಶನದಲ್ಲಿ ಇಲ್ಲದೇ ಇದ್ದಾಗ ರಾಷ್ಟ್ರಪತಿಯವರೇ ಅಗತ್ಯಕ್ಕನುಗುಣವಾಗಿ ಸುಗ್ರೀವಾಜ್ಞೆಗಳನ್ನು ಹೊರಡಿಸ್ಬಿಡ್ತಾರೆ, ಕಾನೂನುಗಳನ್ನು ರೂಪಿಸ್ತಾರೆ. ಹಾಗಾಗಿ ಪಾರ್ಲಿಮೆಂಟಿನ ಮಹತ್ವ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಸೆಕೆಂಡ್ ಒನ್, ಡೆಲಿಗೇಟೆಡ್ ಲೆಜಿಸ್ಲೇಷನ್. ಡ್ಯೂ ಟು ಟೈಮ್ ಕನ್ಸ್ಟ್ರೈಂಟ್ಸ್, ದ ಲೆಜಿಸ್ಲೇಚರ್, ಐ ಮೀನ್ ದ ಪಾರ್ಲಿಮೆಂಟ್ ಇನ್ ಇಂಡಿಯಾ ಎನಾಕ್ಟ್ಸ್ ಡ್ರಾಫ್ಟ್ಸ್ ಆಫ್ ಲೆಜಿಸ್ಲೇಷನ್ ಓನ್ಲಿ and leave filling out details to executive. The legislature enacts drafts of legislation and leave filling out details to executive. Such times, executive participates in lawmaking process and adds necessary rules and sub-rules to drafts and played an important role in making laws. In this way, the legislature's importance is reduced in the process of drafting of legislation. The members of parliament are amateurs, while the administrators, I mean the officers who are working in executive are experts. They also involves in lawmaking. The drafts of law prepared by legislature and additional rules, sub-rules were filled up by the executive, I mean the administrative section. So, the power of lawmaking, in the power of lawmaking, the executive is also involved. So the parliament has the power of parliament, the role of parliament is declines. ನಿಯೋಜಿತ ಶಾಸನಾಧಿಕಾರ, ನಿಯೋಜಿತ ಶಾಸನಗಳು. ಕೆಲವೊಮ್ಮೆ ಶಾಸಕಾಂಗ ಶಾಸನಗಳನ್ನು ರೂಪಿಸ್ತಕ್ಕಂಥ ಅಧಿಕಾರನ ಕಾರ್ಯಾಂಗಕ್ಕೆ ನಿಯೋಜಿಸುತ್ತೆ. ಇದನ್ನೇ ನಿಯೋಜಿತ ಶಾಸನಾಧಿಕಾರ ಅಂತ ಕರೀತಾರೆ. ಶಾಸಕಾಂಗದ ಕೆಲಸನ ಕಾರ್ಯಾಂಗ ಮಾಡುತ್ತೆ. ಸಮಯದ ಅಭಾವದಿಂದ ಶಾಸಕಾಂಗ ಸ್ಥೂಲ ರೂಪದಲ್ಲಿ ಶಾಸನಗಳನ್ನು ರೂಪಿಸುತ್ತೆ, ಡ್ರಾಫ್ಟ್ ರೂಪದಲ್ಲಿ. ವಿವರಗಳನ್ನು ತುಂಬೋ ಕಾರ್ಯಾಂಗಕ್ಕೆ ಬಿಟ್ಕೊಟ್ಬಿಡುತ್ತೆ. ಕಾರ್ಯಾಂಗ ಇಂಥ ಸಂದರ್ಭದಲ್ಲಿ ಸಂಬಂಧಪಟ್ಟ ಶಾಸನಗಳಿಗೆ ಅಗತ್ಯವಾದ ವಿವರಗಳನ್ನು ತುಂಬತಕ್ಕಂಥ ಕೆಲಸ ಮಾಡುತ್ತೆ. ಹೀಗೆ ಕಾರ್ಯಾಂಗ ಶಾಸನ ರಚನೆಯಲ್ಲಿ ಪರೋಕ್ಷವಾಗಿ ಭಾಗಿಯಾಗೋದ್ರಿಂದ ಸಂಸತ್ತಿನ ಮಹತ್ವ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಯಾಕೆಂದರೆ ಶಾಸಕಾಂಗದಲ್ಲಿರೋರು
ಹವ್ಯಾಸಿಗಳಾಗಿರ್ತಾರೆ. ಕಾನೂನುಗಳ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳುವಳಿಕೆ ಅವ್ರಿಗಿರೋದಿಲ್ಲ. ಆದರೆ ಕಾರ್ಯಾಂಗದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವರು ಶಾಶ್ವತ ಕಾರ್ಯಾಂಗ ಆಗಿರೋದ್ರಿಂದ ಸರ್ಕಾರಿ ನೌಕರರು, ಪರಿಣಿತರು, ಇವರು ಕಾನೂನು ರಚನೆ ಮಾಡೋದರಲ್ಲಿ ಹೆಚ್ಚಿನ ಆಸಕ್ತಿ, ಹೆಚ್ಚಿನ ಕಾರ್ಯನ ನಿರ್ವಹಿಸಿಬಿಡ್ತಾರೆ. ಹೀಗಾಗಿ ಸಂಸತ್ತಿನ ಮಹತ್ವ ಕಡಿಮೆ ಆಗುತ್ತೆ, ಕಾರ್ಯಾಂಗದ ಮಹತ್ವ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ಥರ್ಡ್ ಒನ್, ಜುಡಿಷಿಯಲ್ ರಿವ್ಯೂ. The Supreme Court has the power to review the constitutionality of the legislation enacted by the Parliament. The laws passed by Parliament are examined by the Supreme Court. This is called as judicial review. Judicial review is nothing but examining power of Supreme Court. I mean the judiciary. It examines the laws passed by Parliament, or those laws are in accordance with the constitutional provisions or not. The Supreme Court decides. The Supreme Court can declare laws made by the Parliament which goes against the provisions of the Constitution are declared as unconstitutional, illegal, or ultra vires. The laws goes against the provisions of Constitution can declared as unconstitutional, ultra vires, or illegal. Such laws are void, by means of which Supreme Court can protect the Constitution. This can be attributed to the lack of importance of Parliament. By means of judicial review, judiciary controls the lawmaking power of Parliament. In this way, the role of Parliament is declining. ನ್ಯಾಯಿಕ ವಿಮರ್ಶೆ. ಪಾರ್ಲಿಮೆಂಟ್ ಅಥವಾ ಸಂಸತ್ತಿನಿಂದ ರೂಪಿಸಲ್ಪಟ್ಟಂತಹ ಶಾಸನಗಳ ಸಂವಿಧಾನ ಬದ್ಧತೆಯನ್ನು ಪರಿಶೀಲಿಸುವ ಅಧಿಕಾರ ಸುಪ್ರೀಂ ಕೋರ್ಟಿಗಿದೆ. ಇದನ್ನು ನ್ಯಾಯಿಕ ವಿಮರ್ಶೆ ಅಂತ ಕರೀತಾರೆ. ಶಾಸಕಾಂಗ ಪಾಸು ಮಾಡಿದಂತಹ ಶಾಸನ ಸಂವಿಧಾನಕ್ಕೆ ಅನುಗುಣವಾಗಿದೆಯಾ ಅಥವಾ ಇಲ್ವಾ ಅಂತ ಪರೀಕ್ಷೆ ಮಾಡೋ ಅಧಿಕಾರನೇ ನ್ಯಾಯಿಕ ವಿಮರ್ಶಾ ಅಧಿಕಾರ. ಇದು ಸುಪ್ರೀಂ ಕೋರ್ಟ್ಗಿದೆ ಭಾರತದಲ್ಲಿ. ಸೊ ಕಾನೂನು ಸಂವಿಧಾನದ ವಿಧಿಗಳಿಗೆ ಅನುಸಾರವಾಗಿದ್ದರೆ ಸರಿ, ಇಲ್ಲದೆ ಹೋದರೆ ಅಂಥ ಕಾನೂನುಗಳನ್ನು ಸುಪ್ರೀಂ ಕೋರ್ಟ್ ಸಂವಿಧಾನ ಬಾಹಿರ ಅಂತ ಹೇಳಿ ತೀರ್ಮಾನ ಮಾಡಿ ಕಾನೂನು ಆಗದಂತೆ ತಡೆಯುತ್ತೆ. ನ್ಯಾಯಾಲಯ ಸಂವಿಧಾನದಿಂದ ರೂಪಿಸಲ್ಪಟ್ಟ ಕಾನೂನುಗಳನ್ನು ಪರಿಶೀಲನೆ ಮಾಡುತ್ತೆ. ಒಂದು ವೇಳೆ ಸಂಸತ್ತು ರೂಪಿಸಿದಂತಹ ಕಾನೂನು ಸಂವಿಧಾನದ ವಿಧಿಗಳಿಗೆ ಅನುಗುಣವಾಗಿಲ್ಲದಿದ್ದರೆ, ಸಂವಿಧಾನಾತ್ಮಕವಾಗಿಲ್ಲ ಎಂಬ ಕಾರಣ ನೀಡಿ ಅಂತಹ ಕಾನೂನುಗಳನ್ನು ಅಸಿಂಧು ಅಥವಾ ಕಾನೂನು ಬಾಹಿರ, ಸಂವಿಧಾನ ಬಾಹಿರ ಅಂತ ಘೋಷಣೆ ಮಾಡಿ ಕಾನೂನುಗಳಾಗದಂತೆ ತಡೆಯೋ ಅಧಿಕಾರ ಸುಪ್ರೀಂ ಕೋರ್ಟ್ಗಿದೆ. ಇಂತಹ ಕಾನೂನುಗಳು ಅನೂರ್ಜಿತವಾಗುತ್ತವೆ. ಸಂಸತ್ತಿನ ಮಹತ್ವ ಕಡಿಮೆ ಆಗ್ತಾ ಇರೋದಕ್ಕೆ ಇದು ಒಂದು ಕಾರಣ ಅಂತ ಹೇಳ್ಬೋದು. Fourth one, attendance of absence in the sessions of Parliament or in the sessions of state legislative assemblies or councils. Many MPs do not take parliamentary action seriously. Many members do not attend Parliament sessions on several occasions. This in turn undermines the dignity of Parliament. Examples of postponing sessions have been many times ಡ್ಯೂ ಟು ಎ ಲ್ಯಾಕ್ ಆಫ್ ಕೋರಮ್. ಗೈರು ಹಾಜರಿ. ಅನೇಕ ಸಂಸತ್ ಸದಸ್ಯರು ಸಂಸದೀಯ ಕಾರ್ಯಕಲಾಪಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳೋದಿಲ್ಲ. ಇವರು ಸಂಸತ್ತಿನ ಅಧಿವೇಶನಗಳಿಗೆ ಅನೇಕ ಸಂದರ್ಭಗಳಲ್ಲಿ ಗೈರು ಹಾಜರಾಗ್ತಾರೆ. ಇದರಿಂದ ಸಂಸತ್ತಿನ ಘನತೆ ಕುಸಿಯುತ್ತೆ ಅಂತ ಹೇಳ್ಬೋದು. ಹಾಜರಾತಿ ಕೊರತೆಯಿಂದಾಗಿ ಅನೇಕ ಬಾರಿ ಅಧಿವೇಶನಗಳನ್ನು ಮುಂದೂಡಿರ್ತಕ್ಕಂಥ ಉದಾಹರಣೆಗಳು ಇವೆ. Fifth one, limited sessions or limited meetings. The number of parliamentary sessions is decreasing year by year. For many years, since 1952, the Parliament has had an average 138 days sessions in a year. In 1952, 138 days sessions in a year. In 1998, it dropped to 102 days. From 1988 to 2002, it was down to 80 days. In 2003, it was down to just 14 days. In such a situation, there is not much debate in Parliament on any issue, which is one reason why the importance of Parliament is declining. ಕಡಿಮೆ ಸಭೆಗಳು ಅಥವಾ ಅಧಿವೇಶನಗಳು. ವರ್ಷದಿಂದ ವರ್ಷಕ್ಕೆ ಸಂಸತ್ತಿನ ಅಧಿವೇಶನಗಳ ಸಂಖ್ಯೆ ಕಡಿಮೆ ಆಗ್ತಾ ಇರೋದನ್ನು ಗಮನಿಸಬಹುದು. 1952ರಿಂದ ಅನೇಕ ವರ್ಷಗಳ ಕಾಲ ಸಂಸತ್ತು ವರ್ಷದಲ್ಲಿ ಸರಾಸರಿ 138 ದಿನ ಸಭೆ ಸೇರ್ತಾ ಇತ್ತು. ಪ್ರಾರಂಭದಲ್ಲಿ 138 ದಿನ ವರ್ಷಕ್ಕೆ ಸಭೆ ನಡೀತಾ ಇತ್ತು. 1988ರಲ್ಲಿ ಇದು 102 ದಿನಗಳಿಗೆ ಇಳಿಯಿತು ಅಧಿವೇಶನದ ದಿನಗಳು. 1988ರಿಂದ 2002ರವರೆಗೆ ಇದು 80 ದಿನಗಳಿಗೆ ಇಳಿಯಿತು ವರ್ಷದಲ್ಲಿ.
2003ರಲ್ಲಂತೂ ಒಂದು ಬಾರಿ ಕೇವಲ 14 ದಿನಗಳು ಮಾತ್ರ ಸೆಷನ್ ನಡೀತು. ಇಂತಹ ಸನ್ನಿವೇಶದಲ್ಲಿ ಸಂಸತ್ತಿನಲ್ಲಿ ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘ ಚರ್ಚೆ ಸಾಧ್ಯವಾಗೋದಿಲ್ಲ. ಇದು ಕೂಡ ಸಂಸತ್ತಿನ ಪ್ರಾಮುಖ್ಯತೆ ಕುಸಿಯುತ್ತಿರೋದಕ್ಕೆ ಒಂದು ಪ್ರಮುಖ ಕಾರಣ ಅಂತ ಹೇಳ್ಬೋದು. Political criminalization, 6th point. The Ohra report cites an unholy alliance between criminals and representatives. Today, it has been reported in the newspapers that some MPs and members of state legislatures are criminal background. Shibu Soren, who was the coal minister in the Manmohan Singh cabinet, is facing charges of the Churudi massacre. According to a survey by Outlook magazine, there are currently 100 MPs with criminal charges in the 14th Lok Sabha. Former Chief Election Commissioner G.V. Krishnamurthy said that the records show that in 1997 there were criminal cases against 40 MPs and about 700 members of the assemblies of various states had criminal background. ರಾಜಕೀಯ ಅಪರಾಧೀಕರಣ. ಅಪರಾಧಿಗಳು ಮತ್ತು ಜನಪ್ರತಿಗಳ ನಡುವಣ ಅಪವಿತ್ರ ಮೈತ್ರಿಯನ್ನು ಓಹ್ರಾ ಸಮಿತಿ ಉಲ್ಲೇಖಿಸಿದೆ. ಇಂದು ಕೆಲವು ಸಂಸತ್ ಸದಸ್ಯರು ಮತ್ತು ರಾಜ್ಯ ಶಾಸಕಾಂಗಗಳ ಸದಸ್ಯರು ಕ್ರಿಮಿನಲ್ ಹಿನ್ನೆಲೆಯುಳ್ಳವರಾಗಿದ್ದಾರೆ ಎಂಬ ವಿಷಯ ಪತ್ರಿಕೆಗಳಲ್ಲಿ ವರದಿಯಾಗ್ತಾ ಇರೋದನ್ನು ಕಾಣ್ಬೋದು. ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆಗಿದ್ದಾಗ ಅವರ ಮಂತ್ರಿಮಂಡಲದಲ್ಲಿ ಕಲ್ಲಿದ್ದಲು ಸಚಿವರಾಗಿದ್ದಂತಹ ಶಿಬು ಸೋರೆನ್ ರವರು ಚಿರುದಿ ಹತ್ಯಾಕಾಂಡದ ಆರೋಪನ ಎದುರಿಸ್ತಾ ಇದ್ರು. ಔಟ್ಲುಕ್ ಮ್ಯಾಗಝೈನ್ ನಡೆಸಿದ ಸಮೀಕ್ಷೆಯೊಂದರ ಪ್ರಕಾರ 14ನೇ ಲೋಕಸಭೆಯಲ್ಲಿ ಕ್ರಿಮಿನಲ್ ಆರೋಪ ಹೊತ್ತಂತಹ 100 ಮಂದಿ ಎಂಪಿಗಳಿದ್ದರು. 1997ರಲ್ಲಿ 40 ಮಂದಿ ಸಂಸತ್ ಸದಸ್ಯರು ಹಾಗೂ ಸುಮಾರು ವಿವಿಧ ರಾಜ್ಯಗಳ 700 ಮಂದಿ MLAಗಳು ವಿಧಾನಸಭೆಗಳ ಸದಸ್ಯರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಗಳನ್ನು ಹೂಡಲಾಗಿತ್ತು ಎಂದು ದಾಖಲೆಗಳು ಹೇಳುತ್ತವೆ ಎಂಬುದಾಗಿ ಮಾಜಿ ಚುನಾವಣಾ ಆಯುಕ್ತರಾದ TS ಕೃಷ್ಣಮೂರ್ತಿಯವರೇ ಹೇಳಿದ್ದಾರೆ. 7th one, corruption. Today, many MPs are accused of corruption, such as Bofors scam, the fodder scam, the bond paper scam, Chapa Kagas scam, the multi-crore rice scam, etc. 11 members, including Ram Sevak, Manoj Narendra, Rampal, Anna Saheb, were expelled from Parliament in 2005 on charges of taking bribes to question in Parliament. It has been reported in the newspapers on 12/12/2005 that MPs have misappropriated the local development fund also. Some MPs have also been accused of involvement in human trafficking. Example, BJP MP Babu Katara. These types of cases have contributed to the decline of parliamentary values. ಭ್ರಷ್ಟಾಚಾರ. ಇಂದು ಅನೇಕ ಜನಪ್ರತಿನಿಧಿಗಳು ಜನರಿಂದ ಆಗಿರತಕ್ಕಂತಹ ಎಂಪಿಗಳು ಮತ್ತು MLAಗಳು ಭ್ರಷ್ಟಾಚಾರದ ಆರೋಪ ಎದುರಿಸ್ತಾ ಇದ್ದಾರೆ. ಬೋಫೋರ್ಸ್ ಹಗರಣ, ಮೇವು ಹಗರಣ, ಛಾಪಾ ಕಾಗದದ ಹಗರಣ, ಬಹುಕೋಟಿ ಅಕ್ಕಿ ಹಗರಣ, ಯೂರಿಯಾ ಹಗರಣ, ಇನ್ನೂ ಮುಂತಾದ ಹಗರಣಗಳು ಇದಕ್ಕೆ ಸಾಕ್ಷಿ. ರಾಮ್ ಸೇವಕ್, ಮನೋಜ್ ನರೇಂದ್ರ, ರಾಮ್ಪಾಲ್, ಅಣ್ಣಾ ಸಾಹೇಬ್ ಮುಂತಾದ 11 ಮಂದಿ ಸದಸ್ಯರನ್ನು ಸಂಸತ್ತಿನಲ್ಲಿ ಪ್ರಶ್ನೆ ಕೇಳಲು ಲಂಚ ಪಡೆದುಕೊಂಡಿದ್ದಾರೆ ಎಂಬ ಆರೋಪದ ಮೇಲೆ 2005ರಲ್ಲಿ ಸಂಸತ್ತಿನಿಂದ ಉಚ್ಚಾಟಿಸಲಾಗಿತ್ತು. ಸಂಸತ್ತಲ್ಲಿ ಪ್ರಶ್ನೆ ಕೇಳೋಕೆ ಲಂಚ ತೆಗೆದುಕೊಂಡಿದ್ದಾರೆ ಅನ್ನೋ ಆರೋಪ ಇತ್ತು ಅವ್ರ ಮೇಲೆ. ಹಾಗಾಗಿ ಅವ್ರನ್ನ ಸಸ್ಪೆಂಡ್ ಮಾಡಲಾಗಿತ್ತು. ಅಲ್ಲದೆ ಸ್ಥಳೀಯ ಸಂಸದರ ಪ್ರದೇಶಾಭಿವೃದ್ಧಿ ನಿಧಿಯನ್ನು ಸಂಸದರು ದುರುಪಯೋಗ ಪಡಿಸಿಕೊಂಡಿದ್ದಾರೆಂಬ ವಿಷಯ 12 ಡಿಸೆಂಬರ್ 2005ರಂದು ಪತ್ರಿಕೆಗಳಲ್ಲೂ ವರದಿಯಾಗಿತ್ತು. ಕೆಲವು ಸಂಸತ್ ಸದಸ್ಯರು ಮಾನವ ಅಕ್ರಮ ಸಾಗಾಣಿಕೆಯಲ್ಲೂ ಭಾಗಿಯಾಗಿರ್ತಕ್ಕಂಥ ಆರೋಪಗಳಿಗೂ ಒಳಗಾಗಿದ್ದಾರೆ. ಉದಾಹರಣೆಗೆ BJP ಸಂಸದ ಬಾಬು ಕಟಾರ. ಈ ರೀತಿಯ ಪ್ರಕರಣಗಳು ಸಂಸದೀಯ ಮೌಲ್ಯಗಳ ಕುಸಿತಕ್ಕೆ ಕಾರಣವಾಗಿವೆ ಅಂತ ಹೇಳ್ಬೋದು. 8th one, defection. Defection is a predicament haunting India's parliamentary system. Members of legislative houses call for defection to abandon their party and join a different party, leaving from one party and joining to another party on the basis of bribe, etc. From 1950 to 1977, many state governments lost the power because of defection. For example, on November 22, 1967, the Congress government was overthrown in Punjab by the defection of 9 MLAs led by Sardar Gill. Defection leads to political instability.
mismanagement of chief ministerial posts, horse trading, political degradation, and the formation of minority governments. As a result, the parliamentary government is likely to fail. ಪಕ್ಷಾಂತರ ಭಾರತದ ಸಂಸದೀಯ ಪದ್ಧತಿಯನ್ನು ಕಾಡುತ್ತಿರುವ ಒಂದು ದೊಡ್ಡ ಪಿಡುಗು ಅಂತ ಹೇಳ್ಬೋದು. ಶಾಸನ ಸಭೆಗಳ ಸದಸ್ಯರು ತಮ್ಮ ಪಕ್ಷವನ್ನು ತ್ಯಜಿಸಿ ಬೇರೆ ಪಕ್ಷವನ್ನು ಸೇರೋದಕ್ಕೆ ಪಕ್ಷಾಂತರ ಅಂತ ಕರೀತಾರೆ. ಒಂದು ಪಕ್ಷ ಬಿಟ್ಟು ಇನ್ನೊಂದು ಪಕ್ಷಕ್ಕೆ ಹಾರೋದು, ಅದನ್ನೇ ಪಕ್ಷಾಂತರ ಅಂತ ಕರೀತಾರೆ. 1950ರಿಂದ 1977ರವರೆಗೆ ಅನೇಕ ರಾಜ್ಯ ಸರ್ಕಾರಗಳು ಪಕ್ಷಾಂತರ ಪಿಡುಗಿನಿಂದ ಅಧಿಕಾರ ಕಳ್ಕೊಂಡಿರೋದನ್ನು ಕಾಣ್ಬೋದು. ಉದಾಹರಣೆಗೆ ನವೆಂಬರ್ 22, 1967ರಲ್ಲಿ ಪಂಜಾಬ್ನಲ್ಲಿ ಸರ್ದಾರ್ ಗಿಲ್ ಮುಖಂಡತ್ವದಲ್ಲಿ 9 ಮಂದಿ ಶಾಸಕರು ಪಕ್ಷಾಂತರ ಮಾಡಿದ್ದರಿಂದ ಕಾಂಗ್ರೆಸ್ ಸರ್ಕಾರ ಪದಚ್ಯುತಗೊಂಡಿತು. ಪಕ್ಷಾಂತರವು ರಾಜಕೀಯ ಅಸ್ಥಿರತೆ, ಮುಖ್ಯಮಂತ್ರಿ ಹುದ್ದೆಯ ಅಪಮೌಲ್ಯ, ಕುದುರೆ ವ್ಯಾಪಾರ, ರಾಜಕೀಯ ಮೌಲ್ಯಗಳ ಅವನತಿ, ಅಲ್ಪಮತ ಸರ್ಕಾರಗಳ ರಚನೆ ಮುಂತಾದ ದುಷ್ಪರಿಣಾಮಗಳಿಗೆ ಎಡೆ ಮಾಡಿಕೊಡುತ್ತದೆ. ಇದರ ಪರಿಣಾಮವಾಗಿ ಸಂಸದೀಯ ಸರ್ಕಾರ ಪದ್ಧತಿ ವಿಫಲವಾಗ್ತಾ ಇದೆ. ಶಾಸಕಾಂಗದ ವಿಫಲತೆ ಅಂತ, ಕುಸಿತ ಅಂತ ಹೇಳ್ಬೋದಾಗುತ್ತೆ. ಇದನ್ನು ತಡೆಗಟ್ಟಬೇಕಾದ್ರೆ ಶಾಸಕಾಂಗದ ಡಿಕ್ಲೈನ್ ಆಫ್ ಪಾರ್ಲಿಮೆಂಟ್, ಕೆಲವು ಸುಧಾರಣೆಗಳ ಅಗತ್ಯ ಇರುತ್ತೆ. ಸಮ್ ರಿಫಾರ್ಮ್ಸ್ ಆರ್ ನೆಸೆಸರಿ. ಲೆಜಿಸ್ಲೇಟಿವ್ ಇಂಪಾರ್ಟೆನ್ಸ್ ಇನ್ ಇಂಡಿಯಾ ನೀಡ್ಸ್ ಟು ಬಿ ಇನ್ಕ್ರೀಸ್ಡ್. ದಟ್ ಕುಡ್ ಬ್ರಿಂಗ್ ಸಮ್ ಇಂಪ್ರೂವ್ಮೆಂಟ್. Reducing election costs. By means of reducing election costs, can the people's representatives, however, refrain from engaging in corruption? Conduct periodic elections for local governments. This makes it possible for unqualified candidates to become representatives. Further, tightening the Defendants Prohibition Act, Anti-Defection Bill. Allow for constructive reliability, which prohibits the issuance of election tickets for persons of criminal background. The number of parliamentary sessions should be increased. Strict action should be taken against the members who are continuously absent and obstructing the functioning of parliament. Political parties that are growing like mushrooms must be controlled. ಕುಸಿಯುತ್ತಿರುವ ಶಾಸಕಾಂಗದ ಮೌಲ್ಯಗಳನ್ನು ಎತ್ತಿ ಹಿಡಿಯಬೇಕಾದರೆ ಕೆಲವು ಅಂಶಗಳು ಅನಿವಾರ್ಯ. ಕೆಲವು ಕ್ರಮಗಳನ್ನು ತೆಗೆದುಕೊಳ್ಬೇಕಾಗುತ್ತೆ, ಕೆಲವು ಸುಧಾರಣೆಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಯಾವುದ್ಯಾವುದು ಅಂತ ಹೇಳಿದ್ರೆ, ಚುನಾವಣಾ ವೆಚ್ಚ ಕಡಿಮೆ ಮಾಡಬೇಕು. ಏಕೆಂದರೆ ಚುನಾವಣೆಯಲ್ಲಿ ಗೆಲ್ಲಬೇಕಾದ್ರೆ ಲಕ್ಷಾಂತರ ಕೋಟ್ಯಾಂತರ ಹಣನ ಖರ್ಚು ಮಾಡ್ತಾರೆ. ಚುನಾವಣಾ ವೆಚ್ಚ ಕಡಿಮೆ ಮಾಡಿ ಜನಪ್ರತಿನಿಧಿಗಳು ಭ್ರಷ್ಟಾಚಾರದಲ್ಲಿ ತೊಡಗದಂತೆ ನೋಡ್ಕೋಬೇಕು. ಸ್ಥಳೀಯ ಸರ್ಕಾರಗಳಿಗೆ ನಿಯತಕಾಲಿಕವಾಗಿ ಚುನಾವಣೆಗಳನ್ನು ನಡೆಸಬೇಕು. ರಾಜ್ಯವೇ ಚುನಾವಣಾ ವೆಚ್ಚ ಭರಿಸಬೇಕು. ಇದರಿಂದ ಹಣ ಇಲ್ಲದೇ ಇರತಕ್ಕಂಥ ಯೋಗ್ಯ ಜನಪ್ರತಿನಿಧಿಗಳು ಆಯ್ಕೆಯಾಗೋ ಸಾಧ್ಯತೆ ಇರುತ್ತೆ. ಪಕ್ಷಾಂತರ ನಿಷೇಧ ಮಸೂದೆನ ಇನ್ನಷ್ಟು ಬಿಗಿಗೊಳಿಸಬೇಕಾಗುತ್ತೆ. ರಚನಾತ್ಮಕ ವಿಶ್ವಾಸ ಮತಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇದರಿಂದ ಪ್ರಧಾನಿಯನ್ನು ಬದಲಾಯಿಸುವ ಸಂದರ್ಭದಲ್ಲಿ ಅವನ ಉತ್ತರಾಧಿಕಾರಿಯನ್ನು ಆಯ್ಕೆ ಮಾಡ್ಬೋದು. ಅಪರಾಧಿ ಹಿನ್ನೆಲೆಯುಳ್ಳ ವ್ಯಕ್ತಿಗಳಿಗೆ ಚುನಾವಣಾ ಟಿಕೆಟ್ಗಳನ್ನು ನೀಡದಂತೆ ನಿಷೇಧಿಸಬೇಕು, ಕಾಯ್ದೆ ರೂಪಿಸಬೇಕು. ಕ್ರಿಮಿನಲ್ಗಳನ್ನು ಚುನಾವಣೆಗೆ ನಿಲ್ಲದಂತೆ ಮಾಡಬೇಕು. ಸಂಸತ್ ಅಧಿವೇಶನಗಳ ಸಂಖ್ಯೆಯನ್ನು ಹೆಚ್ಚಿಸಬೇಕು. ಸಂಸತ್ತಿನ ಕಾರ್ಯಕಲಾಪಗಳಿಗೆ ನಿರಂತರವಾಗಿ ಗೈರು ಹಾಜರಾಗ್ತಕ್ಕಂತಹ, ಅಡ್ಡಿಪಡಿಸ್ತಕ್ಕಂತಹ ಸದಸ್ಯರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಬೇಕು. ಅಣಬೆಗಳಂತೆ ಬೆಳೀತಾ ಇರ್ತಕ್ಕಂಥ ರಾಜಕೀಯ ಪಕ್ಷಗಳಿಗೆ ಕಂಟ್ರೋಲ್ ಮಾಡಬೇಕು, ನಿಯಂತ್ರಿಸಬೇಕು. ಹೀಗಾದಾಗ ಮಾತ್ರ ಈ ಕುಸಿಯುತ್ತಿರುವ ಶಾಸಕಾಂಗದ ಮೌಲ್ಯಗಳನ್ನು ಸ್ವಲ್ಪ ಮಟ್ಟಿಗೆ ಸುಧಾರಿಸ್ಬೋದು ಅಂತ ಹೇಳ್ಬೋದು. ಥ್ಯಾಂಕ್ ಯು ಆಲ್. ಎಲ್ಲರಿಗೂ ವಂದನೆಗಳು.